ಯಡಿಯೂರಪ್ಪ ಕುಟುಂಬದ ವಿರುದ್ಧ ಕೆಎಸ್ ಈಶ್ವರಪ್ಪ ಬಂಡಾಯ ಎದ್ದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಸಾರಿ ಸಮರ ಸಾರೋದಕ್ಕೆ ಕೆಎಸ್ ಈಶ್ವರಪ್ಪ ಹೊರಟಿದ್ದಾರೆ. ಸ್ಪಷ್ಟವಾಗಿ ಅವರು ಈ ಸಾರಿ ನಾನು ರಾಜಿ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಮಾತನಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳಿಂದ ಸಾವಿರಾರು ಕಾರ್ಯಕರ್ತರು ನೊಂದಿದ್ದಾರೆ. ನಾನು ನೊಂದ ಕಾರ್ಯಕರ್ತರ ನಾಯಕನಾಗ್ತೀನಿ, ಅವ್ರ ಪರ ಹೋರಾಟ ಮುಂದುವರಿಸ್ತೀನಿ ಅಂತ ಕೆಎಸ್ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಅಂತ ಹೇಳಿ 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 ನನಗೆ ಇಷ್ಟು ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನೋದ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತು. ಯಡಿಯೂರಪ್ಪನವರು ನನ್ನಂಥ ಅನೇಕ ಕಾರ್ಯಕರ್ತರನ್ನ ಒಂದು ರೀತಿಯ ಮೂಲೆ ಗುಂಪು ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋದು ನಮ್ಮೆಲ್ರಿಗೂ ಬೇಸರ ಇದೆ. ಈಶ್ವರಪ್ಪ ಅವರ ಸಹಕಾರ ನಮಗೆ ಬೇಕು ಅಂತ ಇವತ್ತು ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಅವ್ರು ಯಾವಾಗಲೂ ಸಹಕಾರ ಕೇಳ್ಕೊಂಡೇ ಬಂದಿದ್ದಾರೆ, ನಾನು ಯಾವಾಗಲೂ ಸಹಕಾರ ಕೊಟ್ಕೊಂಡೇ ಬಂದಿದ್ದೀನಿ. ನಾನು ಸಹಕಾರ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಆದರೆ ಈಗಿನ ಸಂದರ್ಭ ಇದೆಯಲ್ಲ, ಅವರು ಕರ್ನಾಟಕ ರಾಜ್ಯದ ಅನೇಕ ನಮ್ಮ ಕಾರ್ಯಕರ್ತರಿಗೆ ಸಿ ಟಿ ರವಿ, ನಮ್ಮ ಪ್ರತಾಪ್ ಸಿಂಹ, ಅದೇ ರೀತಿ ನಮ್ಮ ಯತ್ನಾಳು, ಸದಾನಂದ ಗೌಡರು, ನಳಿನ್ ಕುಮಾರ್ ಕಟೀಲು ಎಲ್ಲರೂ ನೋವಲ್ಲಿದ್ದಾರೆ. ನಾನು ನೆನ್ನೆ ಬೆಂಗಳೂರು ಹೋಗಿದ್ದೆ, ಅನೇಕರು ಬಂದೋದ್ರು, ಅನೇಕರು ಫೋನಲ್ಲಿ ಮಾತಾಡಿದ್ದಾರೆ. ಅವರೆಲ್ಲರೂ ನೋವನ್ನು ಇವರೆಲ್ಲರೂ ಪಕ್ಷ ಕಟ್ಟೋದಕ್ಕೆ ಬಹಳ ಪ್ರಯತ್ನ ನಡೆಸಿದವರು. ಆದರೆ ಅವ್ರಿಗೇನಾಗಿದೆ, ತಮಗೆ ಯಾರೋ ಒಂದು 4 ಜನ ಬೇಕು, ತನಗೆ ಬೇಕಾದವ್ರಿಗೆ ಟಿಕೆಟ್ ಕೊಡಿಸೋಂಥ ವ್ಯವಸ್ಥೆ, ಇದೆಲ್ರಿಗೂ ಬೇಸರ ಇದೆ. ತಮ್ಮ ಮಗನ್ನ 6 ತಿಂಗಳು ಹಠ ಮಾಡಿ ಅಧ್ಯಕ್ಷರು ಮಾಡಿಕೊಂಡ್ರು. ಅಧ್ಯಕ್ಷರು ಮಾಡ್ಕೊಂಡಕ್ಷರ ತಮ್ಮ ಮತ್ತು ಮಗ ತಮ್ಮ ಕೈಲೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನ ಹಿಡ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ಒಳ್ಳೆಯದಲ್ಲ. ನೋಡಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಕೆಲಸ ಮಾಡಿರೋಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ನಮಗೆ ಬೆಲೆನೇ ಇಲ್ಲ ಪಕ್ಷದಲ್ಲಿ. ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಅವ್ರ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೊತ ಹೋಗ್ತಾ ಇದ್ದಾರೆ. ನಮ್ಮನ್ನು ಯಾರು ಕೇಳೋರು ತುಂಬ ನೋವು. ಒಂದೊಂದು ಘಟನೆ ಸಮೇತ ನನಗೆ ಅನೇಕರು ಫೋನ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಆ ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರಲ್ಲ, ಅದು ಪರಿಹಾರ ಆಗಬೇಕು. ಕೇಂದ್ರ ನಾಯಕರು ಇದಕ್ಕೆ ಗಮನ ಕೊಡಬೇಕು. ಅದಕ್ಕೋಸ್ಕರ ಎಲ್ಲ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಮುಂದೆ. ಹಾಗಾದ್ರೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ವರ್ಸಸ್ ಈಶ್ವರಪ್ಪ ಫೈಟ್ ಆಗೋದು ಪಕ್ಕಾನಾ? ಲೋಕ ಅಖಾಡಕ್ಕೆ ಇಳಿತಾರಾ ಈಶ್ವರಪ್ಪ? ಒಬ್ಬ 3ನೇ ಅಭ್ಯರ್ಥಿಯಾಗಿ ಫೈಟ್ ಮಾಡ್ತಾರಾ? ಸ್ವತಂತ್ರವಾಗಿ ಫೈಟ್ ಮಾಡ್ತಾರಾ ಕೆಎಸ್ ಈಶ್ವರಪ್ಪ? ಶಿವಮೊಗ್ಗದಲ್ಲಿ ಇವತ್ತು ಸಾಯಂಕಾಲ ಅಧಿಕೃತ ನಿರ್ಧಾರದ ಘೋಷಣೆ ಆಗತ್ತೆ ಅಂತ ಹೇಳಲಾಗಿದೆ. ಸಂಜೆ ಬೆಂಬಲಿಗರ ಸಭೆ ಕರೆದಿದ್ದಾರಂತೆ ಈಶ್ವರಪ್ಪ. ಅಲ್ಲಿ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿ ಸ್ಪರ್ಧೆ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ. ನಾಗೇಂದ್ರ ಬಾಬು ಅವರ ಸಂದರ್ಶನ ಮಾಡಿರ್ತಕ್ಕಂಥ ನಮ್ಮ ಆಂಕರ್ ನಾಗೇಂದ್ರ ಬಾಬು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು ಏನೆಲ್ಲ ಹೇಳಿದ್ರು, ಇನ್ನೇನೆಲ್ಲ ಇಂಪಾರ್ಟೆಂಟ್ ಜಿಸ್ಟ್ ಏನಿದೆ ಸಂದರ್ಶನದ್ದು? ಶ್ರೀಲಕ್ಷ್ಮಿ, ನಮಗೆ ಇಲ್ಲಿ ಅವರನ್ನು ಮಾತನಾಡಿಸುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ತಿಳಿದು ಬಂದಿದ್ದು, ಕೆಎಸ್ ಈಶ್ವರಪ್ಪ ಅವರ ನಡೆ ಇದೆಯಲ್ಲ, ರೆಬಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಖಚಿತ ಆಗ್ತಾ ಇದೆ. ಅವರ ಒಂದು ವೈಯಕ್ತಿಕ ವಿಚಾರ, ಆಲ್ರೆಡಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಏನು ಮಾಡಬೇಕು, ಮುಂದಿನ ನಡೆ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಅವರು ಸಂಪೂರ್ಣವಾಗಿ ಒಂದು ಕ್ಲಿಯರ್ ಆಗಿದ್ದಾರೆ. ಆದರೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಯಾವ ರೀತಿಯಾದಂಥ ತಮ್ಮ ನಿಲುವನ್ನು ತಿಳಿಸ್ತಾರೆ ಅನ್ನುವ ವಿಚಾರಕ್ಕೋಸ್ಕರ ಈಗ ಕಾದುಕೊಳ್ತಿರುವಂಥ ಕೆಎಸ್ ಈಶ್ವರಪ್ಪ ಅವರು ಇವತ್ತು ಸಂಜೆ 5 ಗಂಟೆಗೆ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಬೆಂಬಲಿಗರು ಒಂದು ವೇಳೆ ಏನಾದರೂ ಪಕ್ಷೇತರಾಗಿ ನಿಂತುಕೊಳ್ಳಿ ಅಂತ ಹೇಳಿ ಅವ್ರು ಏನಾದರೂ ಕರೆ ಕೊಟ್ಟಿದ್ದೆ ಆದರೆ, ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದೆ ಆದರೆ, ಖಡಾಖಂಡಿತವಾಗಿ ಕೆಎಸ್ ಈಶ್ವರಪ್ಪ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ BY ರಾಘವೇಂದ್ರ ಅವರ ವಿರುದ್ಧವಾಗಿ ಕಣಕ್ಕಿಳಿಯೋದು ಬಹುತೇಕ ಖಚಿತ ಅಂತ ಒಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಕಡೆ ನೋಡಿ, ಅವರು ಹಾವೇರಿ ಟಿಕೆಟ್ ಪುತ್ರನಿಗೆ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ಬೇಡ, ನನ್ನ ಆರೋಗ್ಯ ಸರಿ ಇಲ್ಲ, ಕ್ಷೇತ್ರದಲ್ಲಿ ಓಡಾಟ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಹೇಳಿದರೂ ಕೂಡ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಅಂತ ಹೇಳೋದರ ಜೊತೆಗೆ ನೇರವಾಗಿ BS ಯಡಿಯೂರಪ್ಪ ಹಾಗೂ ಅವರ ಪುತ್ರ BY ವಿಜೇಂದ್ರ ಅವರ ವಿಚಾರವಾಗಿ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾರೆ. ಅಪ್ಪ ಮಗನ ನಡೆಯಿಂದಾಗಿ ಇವತ್ತು ರಾಜ್ಯಾದ್ಯಂತ ಕಾರ್ಯಕರ್ತರು ನೋವಿನಲ್ಲಿದ್ದಾರೆ. ಅವರ ನಡೆಯಿಂದಾಗಿ ಇವತ್ತು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದಂತಾಗಿದೆ, ಸದಾನಂದ ಗೌಡರಿಗೆ ಟಿಕೆಟ್ ತಪ್ಪಿದೆ, CT ರವಿ ಅವರಿಗೆ ಟಿಕೆಟ್ ತಪ್ಪಿದೆ ಅಂತ ಹೇಳಿ, ಜೊತೆಗೆ ಯತ್ನಾಳ್ ಅವರ ವಿಚಾರವಾಗಿ ಕೂಡ ಅವರು ಪ್ರಸ್ತಾಪ ಮಾಡಿ ಯತ್ನಾಳ್ ಅವರು ಕೂಡ ಬಹಳ ಬೇಸರದಲ್ಲಿದ್ದಾರೆ. ಕೇವಲ ಅವ್ರು 4 ಜನ ಅಷ್ಟೇ ಅಲ್ಲ, ಬಹುತೇಕ ರಾಜ್ಯದಲ್ಲಿ ಕಾರ್ಯಕರ್ತರು
BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ CM BS ಯಡಿಯೂರಪ್ಪ ಅವರ ನಡೆಯಿಂದಾಗಿ, ಅಪ್ಪ ಮಗನ ನಡೆಯಿಂದಾಗಿ ಎಲ್ಲರೂ ಕೂಡ ಬೇಸರದಲ್ಲಿದ್ದಾರೆ. ಆದರೆ ಈ ವಿಚಾರ ವರಿಷ್ಠರ ಗಮನಕ್ಕೆ ಇನ್ನೂ ಬಂದಿಲ್ಲ. ಇದು ಕೂಡ ಗಮನಕ್ಕೆ ಬರುವಂಥ ಸಮಯ ದೂರ ಏನಿಲ್ಲ, ಅದು ಕೂಡ ಗಮನಕ್ಕೆ ಬರುತ್ತೆ. ಆದರೆ ಇಲ್ಲಿಯವರೆಗೂ ಕೂಡ ಯಾರು ನನಗೆ ಕರೆ ಮಾಡಿ ಯಾವುದೇ ವಿಚಾರವನ್ನು ನನಗೆ ತಿಳಿಸಿಲ್ಲ, ಸಮಾಧಾನ ಪಡಿಸುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅಂತೇಳಿ. ಅಂದರೆ ನೋಡಿ, ಒಂದು ಸ್ಪಷ್ಟ ಅಷ್ಟು ಲಕ್ಷ್ಮಿ, ಇಲ್ಲಿ ಸಮಾಧಾನ ಪಡಿಸುವ ವಿಚಾರ ಅನ್ನೋದಕ್ಕಿಂತ ಒಂದು ಈಗ ಅವರ ಬಾಯಿಂದ ನಮಗೆ ಬಂದಿರುವಂಥ ಮಾಹಿತಿ, ಖಂಡಿತವಾಗ್ಲೂ ಕೂಡ ನಾನು ಒಂದು ವೈಯಕ್ತಿಕವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಆ ವೈಯಕ್ತಿಕ ನಿರ್ಧಾರ ಏನು ಅಂತ ನೋಡೋದಾದ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅವರು ಪಕ್ಷೇತರಾಗಿ ಕಣಕ್ಕಿಳಿತಾರ ಅಂತ ಒಂದು ಕಡೆ ಅಂದರೆ ನೋಡಿ, ನಾಡದ್ದು ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ, ನೀವು ಅಲ್ಲಿಗೆ ಹೋಗ್ತೀರ ಅಂತೇಳಿ ಪ್ರಶ್ನೆ ಮಾಡಿದಾಗ